ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಪ್ರಾನ್ಸ್ ಪಲಾವ್ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ, ಬನ್ನಿ ನೋಡು. ನಾನಿಲ್ಲಿ ಟೈಗರ್ ಪ್ರಾನ್ಸ್ ತೊಗೊಂಡಿದ್ದೀನಿ. ಟೈಗರ್ ಪ್ರಾನ್ಸು ಅದು ತುಂಬ ಮಸಾಲೂ ಚೆನ್ನಾಗಿ ತೊಗೊಳುತ್ತೆ ಮತ್ತು ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ರುಚಿಗೆ ಸ್ವಲ್ಪ ಉಪ್ಪು ಹಾಕ್ಕೋಬೇಕು. ಇದಕ್ಕೆ ಉಪ್ಪು ಹಾಕೊಂಡ್ಮೇಲೆ ಸ್ವಲ್ಪ ಹಳದಿ ಪೌಡ್ರು, ನಾರ್ಮಲಾಗಿ ನಾವೆಲ್ಲ ಬಿರಿಯಾನಿಗಳು ಯಾವ ಥರ ಮಾಡ್ಕೊಳ್ತೀವಲ್ಲ ಅದೇ ಥರನೇ. ಅದು ಸ್ವಲ್ಪ ಚಿಲ್ಲಿ ಪೌಡರು, ಹಳದಿ ಪೌಡರು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಸ್ವಲ್ಪ ಆಯಿಲ್ ಹಾಕ್ಕೊಂಡಾಗ ಅದು ಮ್ಯಾರಿನೇಟ್ ನಾವು ಮಾಡ್ಕೊತೀವಲ್ಲ ಅದು ತುಂಬ ಅಂದರೆ ಚೆನ್ನಾಗಿ ಬರುತ್ತೆ. ಸ್ವಲ್ಪ ಅದಕ್ಕೆ ಮ್ಯಾರಿನೇಟ್ ಮಾಡಿ ಒಂದು 5-10 ನಿಮಿಷ ಅದನ್ನು ಹಾಗೆ ಮ್ಯಾರಿನೇಟ್ ಆಗೋದು ಬಿಡಬೇಕು. ಮ್ಯಾರಿನೇಟ್ ಆದಮೇಲೆ ಒಂದು ಪ್ಯಾನ್ ತೊಗೊಂಡು ಅದಕ್ಕೆ ನಾವು ಮ್ಯಾರಿನೇಟ್ ಮಾಡಿರೋದನ್ನ ಸ್ವಲ್ಪ ಆಯಿಲ್ ಹಾಕಬೇಕು. ಜಾಸ್ತಿ ಆಯಿಲ್ ಹಾಕಬಾರ್ದು. ಜಾಸ್ತಿ ಆಯಿಲ್ ಹಾಕಿದ್ರೆ ಅದು ಒಂಥರ ಈ ಕಬಾಬ್ ಫ್ರೈ ಥರ ಆಗಿಬಿಡತ್ತೆ. ಇದು ಆ ಥರ ಫ್ರೈ ಆಗಬಾರ್ದು. ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದ್ರ ಮೇಲೆ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡ್ಕೊಂಡ್ರೆ ಏನಾಗುತ್ತೆ ಅಂದರೆ ಸ್ಮೆಲ್ ಬರೋಲ್ಲ, ಟೇಸ್ಟು ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಈ ಪ್ರಾನ್ಸ್ ಪಲಾವಿಗೆ ನಾನು ಈಗ ಮಿಕ್ಸ್ ಮಾಡ್ಕೊತೀನಿಲ್ಲ, ಇದು ಆ್ಯಕ್ಚುಲಿ ತುಂಬ ಟೇಸ್ಟ್ ಕೊಡುತ್ತೆ. ಒಂದು ಸ್ವಲ್ಪ ಏಲಕ್ಕಿ, ಒಂದು ಲವಂಗ, ಆಮೇಲೆ ಜೀರಿಗೆ, ಸ್ವಲ್ಪ ಒಂದು ಪಲಾವ್ ಎಲೆ ಅಂತೀವಲ್ಲ ನಾವು ಅದನ್ನು ಹಾಕ್ಕೊತೀವಿ. ಆಮೇಲೆ ಸ್ವಲ್ಪ ಕಸೂರಿ ಮೇಥಿ. ಸ್ಪೈಸಸ್ ಸ್ವಲ್ಪ ಜಾಸ್ತಿ ಹಾಕಬಾರ್ದು, ಅದು ಹಾಕಿದಷ್ಟು ಘಾಟ್ ಜಾಸ್ತಿ. ಆಮೇಲೆ ನಾವು ಕಟ್ ಮಾಡ್ಕೊಂಡಿರುವಂಥ ಚಿಲ್ಲಿ, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಪುದೀನ ಸೊಪ್ಪು, ಆಮೇಲೆ ಇದಕ್ಕೆ ಎಲ್ಲ ಹಾಕ್ಕೋಬೇಕು. ಟೊಮೆಟೊ ಆಗಿರ್ಬೋದು ಅಥವಾ ಓನಿಯನ್ನು, ಇದನ್ನೆಲ್ಲ ಹಾಕ್ಕೋಬೇಕು. ಅದಕ್ಕೆ ಹಾಕೊಂಡ ನಂತರ ಸ್ವಲ್ಪ ಮತ್ತೆ ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಏನಿದೆಯಲ್ಲ ಅದನ್ನು ಸ್ವಲ್ಪ ನಾವು ಇದಕ್ಕೆ ಆ್ಯಡ್ ಮಾಡ್ಕೋಬೇಕು. ಸ್ವಲ್ಪ ಲೆಮನ್ ರುಚಿಗೆ. ಇದಕ್ಕೆ ಸ್ವಲ್ಪ ಮತ್ತು ಕೊರಿಯಾಂಡರ್ ಪೌಡರ್ ಹಾಕ್ಕೋಬೇಕು, ಧನಿಯಾ ಪೌಡ್ರು, ಆಮೇಲೆ ಸ್ವಲ್ಪ ಜೀರಿಗೆ ಪೌಡ್ರು, ಆಮೇಲೆ ಬಿರಿಯಾನಿ ಪೌಡ್ರು ನಾವೇನು ತೊಗೊಂಡಿರ್ತೀವಲ್ಲ, ಪ್ರಾನ್ಸಿಗಂತ ಸಪ್ರೇಟಾಗಿ ತೊಗೊಂಡಿಲ್ಲ, ಬಿರಿಯಾನಿ ನಾರ್ಮಲ್ ಪೌಡ್ರನ್ನ ಇರುತ್ತಲ್ಲ ಅದೇ ಸ್ವಲ್ಪ ಹಾಕ್ಕೋಬೇಕು. ಮನೇಲೇ ಮಾಡೋದು ಗರಂ ಮಸಾಲೆ ಹಾಕಿ ಟೇಸ್ಟ್ ಇನ್ನೂ ಚೆನ್ನಾಗಿ ಬರುತ್ತೆ. ನಾನು ಪ್ಯಾಕೆಟ್ಸ್ ತೊಗೊಂಡು ಬಂದೆ ಹಾಕಿದ್ದೀನಿ. ಅದನ್ನು ಸ್ವಲ್ಪ ಹಾಕಿ ಎಲ್ಲ ಕೂಡ ಅದನ್ನು ಹಾಕಿ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೋಬೇಕು. ಕೊನೆಗೆ ನಾವೇನು ಫ್ರೈ ಮಾಡ್ಕೊಂಡು ಇಟ್ಕೊಂಡಿದ್ವಲ್ಲ ಆ ಪ್ರಾನ್ಸ್ನ ಅದಕ್ಕೆ ಹಾಕ್ಕೋಬೇಕು. ಅದನ್ನು ಹಾಕ್ಕೊಂಡು ಏನು ಮಾಡಬೇಕಪ್ಪ ಅಂದರೆ ಅದು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಒಂದು 15 ನಿಮಿಷ ಅದನ್ನು ಮ್ಯಾರಿನೇಟ್ ಆಗೋಕ್ಕೆ ಬಿಟ್ಟುಬಿಡಬೇಕು. ನಾನು 2 ಕಪ್ ರೈಸ್ ತೊಗೊಂಡಿದ್ದೀನಿ. ಅದಕ್ಕೆ ಈ ಬೌಲಿಗೆ 1 ಕಪ್, ಆ 2 ಕಪ್ ನೀವು ತೊಗೊಂಡಿರ್ತೀರ ಅದಕ್ಕೆ 1 ಕಪ್ ನೀರು ಹಾಕ್ಕೊಂಡು ಸ್ವಲ್ಪ ಏಲಕ್ಕಿ, ಲವಂಗ, ಆಮೇಲೆ ಇದು ಪಲಾವ್ ಎಲೆ ಅಂತ ಒಂದು ಗ್ರೀನ್ ಕಲರ್ ಬರ್ತದೆ, ನನ್ನ ಹತ್ರ ಇರಲಿಲ್ಲ, ಅದನ್ನು ಹಾಕಿದ್ರೆ ಟೇಸ್ಟ್ ಇನ್ನೂ ಚೆನ್ನಾಗಿ ಬರುತ್ತೆ. ಅದೊಂದು ಸ್ವಲ್ಪ ಹಾಕಿ ಸ್ವಲ್ಪ ಆಯಿಲ್ ಹಾಕಿ ಅದನ್ನು ಸ್ವಲ್ಪ ಒಂದು 5-10 ನಿಮಿಷ ಸಾಕು. ಅದನ್ನು ಏನಂತ ಸೋಕ್ ಆಗೋಕ್ಕೆ ಬಿಟ್ಟುಬಿಡಬೇಕು. ಈಗ ಒಂದು ಕುಕ್ಕರಿಗೆ ಒಂದು ಸ್ವಲ್ಪ ಬಟರ್, ನಾನು ಜಾಸ್ತಿ ತುಪ್ಪ ಯೂಸ್ ಮಾಡಿಲ್ಲ. ತುಪ್ಪ ಯೂಸ್ ಮಾಡಿದ್ರೆ ಜಾಸ್ತಿ ಅದು ಒಂಥರ ಕಟ್ದಂಗೆ ಆಗುತ್ತೆ ನನಗೆ, ಹಾಗಾಗಿ ನಾನು ಬಟರ್ ಯೂಸ್ ಮಾಡ್ತಿದ್ದೀನಿ. ಸ್ವಲ್ಪ ಅದಕ್ಕೆ ಒಂದು ಓನಿಯನ್ನು, ಒಂದು ಟೊಮೆಟೊ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಯಾವಾಗಲೂ ಅಷ್ಟೇ, ಓನಿಯನ್ ಎಷ್ಟು ಚೆನ್ನಾಗಿ ಫ್ರೈ ಆಗುತ್ತಲ್ಲ ಅಷ್ಟು ಟೇಸ್ಟ್ ಚೆನ್ನಾಗಿ ಬರುತ್ತೆ. ಇದು ನನಗನ್ಸಿರೋದು. ನಿಮ್ಗನ್ಸಿರೋದನ್ನ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಓನಿಯನ್ ಸ್ವಲ್ಪ ಬ್ರೌನ್ ಆದ ಕೂಡಲೇ ಅದಕ್ಕೆ ಕಟ್ ಮಾಡ್ಕೊಂಡಿರೋ ಟೊಮೆಟೊನ ಹಾಕಿ ಒಂದು ಸ್ವಲ್ಪ ಜಾಸ್ತಿ ಏನು ಫ್ರೈ ಬೇಡ, ಒಂದು ಸ್ವಲ್ಪ ಅದು ಫ್ರೈ ಮಾಡ್ಕೊಂಡು ನಾವು ಮ್ಯಾರಿನೇಟ್ ಮಾಡ್ಕೊಂಡಿದ್ವಲ್ಲ ಪ್ರಾನ್ಸಂದು ಆ ಮಸಾಲನ್ನ ಅದಕ್ಕೆ ಹಾಕ್ಕೋಬೇಕು. ಮಸಾಲ ಹಾಕಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿ ಸ್ವಲ್ಪ ನೀರು ಹಾಕಿ ಅದನ್ನು ಏನಂತಾರೆ ಬಾಯ್ಲ್ ಆಗೋಕ್ಕೆ ಬಿಡಬೇಕು. ಚೆನ್ನಾಗಿ ಬಾಯ್ಲ್ ಆಗುತ್ತೆ. ಅದು ಬಾಯ್ಲ್ ಆದ ಕೂಡಲೇ ಮತ್ತು ನಿಮಗೆ ರುಚಿಗೆ ತಕ್ಕಂಗೆ ಟೇಸ್ಟ್ ಹೆಂಗಿದೆ ಅಂತ ಚೆಕ್ ಮಾಡಿಕೊಂಡು ಮತ್ತು ಸ್ವಲ್ಪ ಚಿಲ್ಲಿ ಪೌಡರು, ಖಾರ ಜಾಸ್ತಿ ಬೇಕು ಅನಿಸಿದ್ರೆ ಸ್ವಲ್ಪ ಗರಂ ಮಸಾಲ ಮತ್ತು ಸ್ವಲ್ಪ ಬಿರಿಯಾನಿ ಪೌಡರ್, ಇಟ್ಸ್ ಅಡಿಷ್ನಲ್. ಸೊ ನಮಗೆ ಗ್ರೇವಿ ಮಾಡ್ಕೋಬೇಕಾದ್ರೆ ಆಲ್ಮೋಸ್ಟ್ ನಾನೆಲ್ಲ ಹಾಕ್ಕೊಂಡಿರ್ತೀನಿ. ಸ್ವಲ್ಪ ರುಚಿ ಅನಿಸಿದ್ರೆ ಟೇಸ್ಟ್ ಮಾಡಿ ಇನ್ನೊಂದು ಸತಿ ಹಾಕಿ ಅದನ್ನು ಚೆನ್ನಾಗಿ ನಾವು ತಿರ್ಗಿಸ್ಕೊತಿರ್ಬೇಕು. ಕುಕ್ಕರಲ್ಲಿ ಮಾಡ್ತೀವಲ್ಲ ಚೆನ್ನಾಗಿ ಬೇಯ್ದುಬಿಡತ್ತೆ. ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ನಾವೇನು ರೈಸ್ ರೆಡಿ ಮಾಡ್ಕೊಂಡಿದ್ವಲ್ಲ ಆ ರೈಸ್ನ ಇದಕ್ಕೆ ಡಿಪ್ ಮಾಡಿ, ಆವಾಗಲೇ ಅಲ್ಲಿ 1 ಕಪ್ ನೀರು ಹಾಕಿದ್ವಿ, ಇಲ್ಲಿ 3 ಕಪ್ ನೀರು ಹಾಕ್ತಿದ್ದೀನಿ. 3 ಕಪ್ ನೀರು ಹಾಕಿ 3 ವಿಷಲ್ ಕೂಗಿಸಿದ್ರೆ ಪ್ರಾನ್ಸ್ ಪಲಾವ್ ರೆಡಿ ಟು ಈಟ್. ಟೇಸ್ಟ್ ಮಾಡಿ, ಒಂದು ಸತಿ ಟ್ರೈ ಮಾಡಿ. ಹೊಸದಾಗಿ ನಾನು ಟ್ರೈ ಮಾಡ್ತಿದ್ದೀನಿ, ಹೊಸ ಚಾನಲ್ ಓಪನ್ ಮಾಡಿದ್ದೀನಿ. ನನಗೂ ಕೂಡ ಸಪೋರ್ಟ್ ಮಾಡಿ. ನಿಮಗಿಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಜಾಸ್ತಿ ನಾನು ವೀಡಿಯೋ ಹಾಕೋಕ್ಕೆ ನನಗೆ ಸಪೋರ್ಟ್ ಮಾಡಿ. ಬಾಯ್ ಬಾಯ್.